ಹೌದಾ ಹೇಳುತ್ತಾ ಸರ್ ಇಲ್ಲಿ ನೋಡಿ ಟಿಕೆಟ್ ಬರುತ್ತೆ. ಒಬ್ರು ಸ್ಯಾಲ್ರಿ ಕಡಿಮೆ ಮಾಡೋರೆ ಟಿಕೆಟ್ ಕೊಡಬೇಕಾಗುತ್ತೆ ಅಂತ. ಆದರೂ ಅಲ್ಲಿ ಎಷ್ಟೊಂದು ಜನ ಎಜುಕೇಟೆಡ್ ಅವರೇ, ಆದರೂ ಇನ್ನೂ ಮಾಡಾಗಿಲ್ಲ. ನೋಡಿ ಯಾವ ಥರ ಇದೆ ದರಿಯಾದ್ ಔಲಾದ್. ಚಪ್ಪಲ್ ಹಾಕೋ. ಹೇಗಿದೆ ನೋಡಿ ಹೇಗಿದೆ. ಅಲ್ಲಿ ಸ್ನಾನ ಮಾಡಿಬಿಟ್ಟು ಬಟ್ಟೆ ಎಲ್ಲ ತೇವೆ ಮಾಡ್ಕೊಂಡು ಇವಾಗ ಈ ಡ್ರೆಸ್ ಹಾಕೊಂಡು ಹೋಗ್ತಿರೋದು ಅದೇ ಡ್ರೆಸ್ಸು. ಇಲ್ಲಿ ಬರಬೇಕು. ಅದನ್ನ ಮಾಡಕ್ಕೆ ಬರ್ದೇ ಇರ್ದ ವಾಪಸ್ ಹೋಗಿರ್ತಾರಲ್ಲ ಜನ. ಕೀಳ್ಬಾರ್ದು ಬಾ ಕೀಳ್ಬಾರ್ದು. ಬಾಬಾ ಹುಡ್ಬ 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 ಬೈತಾರೆ ನೋಡಿ. ಸಗತ್ತಾಗಿ ಮಾಡೋರೆ ಪಾರ್ಕ್ ಇದು. ಜನ ಪಾರ್ಕು. ಕಾರಂಜಿನ ಇದೆ ಅಂದ್ರಲ್ಲ, ಎಲ್ಲಿ ಓಡಿಸ್ಕೋತೀಯ ಏಟು ಚರಿ ನೀನು? ಈ ಮಕ್ಳು ಕರ್ಕೊಂಡು ಏನು ನೋಡೋಕ್ಕಾಗಲ್ಲ, ಅವ್ರು ಏನು ನೋಡೋಕ್ಕೂ ಬಿಡಲ್ಲ. ನಾವೇ ಒಂದು ಕಡೆ ಹೋದರೆ ಅವರೇ ಒಂದು ಕಡೆ ಹೋಗ್ತಾರೆ. ಎಲ್ಲ ಕಬ್ಬಣದ್ದು ಹಳೇದ ಜನ ಇವ್ರು ಸುಮ್ಮನೆ ಇಟ್ಟವರ. ಅವಾಗ ವರ್ಕ್ ಆಗ್ತಿತ್ತ ಇದು? ಹೌದಾ? ಇರಂಗಿ ಅಂತ ನೋಡಿ. ಇಲ್ಲೇನು ಓಲೆ ಇಲ್ಲ ಜನ, ಏನು ಮದ್ದು ಗುಂಡು. ಅಲ್ಲಿ ನೋಡಿ, ಇಲ್ಲಿ ನೋಡಿ ಬಿಸಿಲು ಹೊಡಿತದೆ ಅಂತ ಬಿಟ್ಟವ್ರೆ. ಖಂಡಿತವಾಗ್ಲೂ ಮಾಡ್ತೀನಿ. ಪೂರ್ವ ಭಾಗದ ಗೋಡೆ ಮೇಲಿನ ಭಿತ್ತಿಪತ್ರ ಇದೆಲ್ಲ ಏನಕ್ಕೆ ಹಾಕೋರು ಹೇಳು? ಬಿಸಿಲು ಒಳಗಡೆ ಹೊಡೆಯುತ್ತೆ ಅಂತ. ಇನ್ನು ಡೋರ್ ತಗೊಂಡು ನೋಡ್ತಾನೆ. ಇದೆಲ್ಲ ಇವ್ರು ಮಾಡಿರೋದು ಅನ್ಸುತ್ತೆ ಜನ. ಪೇಂಟಿಂಗು ಜನ ಪೇಂಟಿಂಗ್ ಇವ್ರು ಮಾಡಿರ್ಬೋದು. ಟಿಪ್ಪು ಸುಲ್ತಾನ್ ಉಳ್ದೋಗೈತೆ ಏನು ಮಾಡ್ಕೊಂಡು. ಬಿಸಿಲು ಬರಬಾರ್ದು ಅಂತ ಇದು ಟಿಪ್ಪು ಸುಲ್ತಾನ್ದೆ. ಎಲ್ಲ ಎಡ್ದೈತೈತೆ ನಾನು. ಈ ಊರುಗಳು ಇಟ್ಕೊಂಡಿರ್ತಾರೆ ಅಷ್ಟೇ. ಇಲ್ಲಿ ಏನಂದರೆ ಅವ್ರ ಬಗ್ಗೆ, ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಇರೋದು. ಒತ್ತೆಯಾಳಾದ ಟಿಪ್ಪು ಸುಲ್ತಾನನ ಮಕ್ಕಳನ್ನು ಕಾರ್ನ್ವಾಲಿಸನಿಗೆ ಒಪ್ಪಿಸುತ್ತಿರುವ ದೃಶ್ಯ. ನಿಜವಾದ ಫೋಟೋನ ಜನಿದು? ನಿಜವಾದ ಫೋಟೋನ? ಕಾರ್ನ್ವಾಲಿಸನ್ಗೆ ಟಿಪ್ಪು ಸುಲ್ತಾನ್ ಇಬ್ಬರು ಮಕ್ಕಳು ಇರ್ತಾರೆ, ಅವ್ರನ್ನ ಒಪ್ಪಿಸುತ್ತಿರೋ ದೃಶ್ಯ ಅಂತೇಳಿ. ಅದು ನಿಜನಾ? ಶ್ರೀರಂಗಪಟ್ಟಣದ ಮುತ್ತಿಗೆ. ಶ್ರೀರಂಗಪಟ್ಟಣ ಅಂದರೆ ಇಲ್ಲಾಯ್ತಲ್ವಾ, ಊರನ್ನೇ ಮುತ್ತಿಗೆ ಹಾಕಿರೋದ. ಇಲ್ಲಿ ಬಂದಮೇಲೆ ಏನೇನೋ ಕಲ್ಪನೆಗಳು ಉದಯ ಆಗುತ್ತೆ ಅಲ್ಲ ಜನ. ಇದು ಓದ್ತಾ ಇರಬೇಕಾದ್ರೆ ಹೆಂಗೆ ಮುತ್ತಿಗೆ ಹಾಕಿದ್ರು, ಯಾವ ಜಾಗ ಮುತ್ತಿಗೆ ಹಾಕಿದ್ರು ಅನ್ನೋ ತಲೆಯಲ್ಲಿ ಓಡ್ತಿರುತ್ತೆ. ಅದೇ ಬುಕ್ಕಲ್ಲಿ ಓದ್ಬೇಕಾದ್ರೆ ಆ ಥರ ಅನಿಸಲ್ಲ.
ಜಸ್ಟ್ ಓದ್ಕೊಂಡಿರ್ತೀವಿ ಅಷ್ಟೇ. ಆಗಲೇ ಈ ಥರದ್ದೆಲ್ಲ ಆಯ್ತಾ? ರಾಜರಾಜರ ಕಾಲದಲ್ಲಿ ಇರ್ಲಿಲ್ವ? ಇವ್ರು ಮಾಡಾಕಿರ್ತಾರೆ ಜನ. ಶೇಖ್ ಹುಸೇನ್, ಗುಲಾಂ ಅಲಿ ಖಾನ್, ಇವರು ಡ್ರಾಯಿಂಗ್ ಮಾಡಿಟ್ಟಿರೋದು. ಅಲಿ ಖಾನ್ ಯಾವ ಥರ ಇದೆ ನೋಡಿ, ಎಲ್ಲ ಹಳೇದಾಗ್ಬಿಟ್ಟಿದೆಯಲ್ಲ, ಬಿಚ್ಕೊತೈತೆ. ಆವಾಗಲೇ ಪಲಾಸ್ सिल्क ड्रेस ऑफ टीपू सुल्तान या टीपू सुल्तान सिल्क ड्रेस ऑफ टीपू सुल्तान ಸುಲ್ತಾನ ಆಗಲೇ ಪಲಾಸ್ ಹಾಕೋದಿದ್ರು. ಪಲಾಸ ಟಿಪ್ಪು ಸುಲ್ತಾನದ್ದು ಇಲ್ಲೂ ಏನು, ಟಿಪ್ಪು ಸುಲ್ತಾನನ ಫಾರ್ಮ್ ಲೀಫ್ ಹ್ಯಾಟ್ ಆ್ಯಂಡ್ ರೇಷ್ಮೆ ಉಡುಗೆ ಇಲ್ಲೂ ಐತೆ. ಅರ್ಧ ಹೋಗಿದೆ ಜನ, ಅದನ್ನ ಇಟ್ಟವ್ರೆ ಅಲ್ವಾ? ಎಷ್ಟು ವರ್ಷ ಹಳೇದು. ಕತ್ತಿ, ಚಾಕು, ಗುರಾಣಿ ಇವೆಲ್ಲ ಯಾರ್ಯಾರು ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು ಬೈತಾರೆ ಒಳಗಡೆ. ಅವ್ರಿಗೆ ಗೊತ್ತಿಲ್ದಂಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆದರೆ ಟಿಪ್ಪು ಸುಲ್ತಾನ್ ಎಲ್ಲಿ ಮಲ್ಕೋದಿದ್ದ ಅಂತ ಗೊತ್ತಿಲ್ಲ. ಶ್ರೀರಂಗಪಟ್ಟಣ ಕೋಟೆ ಎಲ್ಲ ತೋರಿಸ್ತಾರೆ, ದಾಳಿ ಮಾಡಿದ್ದು ಅಂತಾರೆ. ಯಾವ ಜಾಗದಲ್ಲಿ ದಾಳಿ ಮಾಡಿದ್ರು ಅಂತ ಗೊತ್ತಿಲ್ಲ. ಶ್ರೀರಂಗಪಟ್ಟಣ ಅಷ್ಟೇ, ಫುಲ್ ಇಡೀ ಊರ ಮೇಲೆ ಮಾಡಿದ್ನ. ಬಿಟ್ಟೋಗ್ತೀನಿ ಹೋಗಿ ನೀರಲ್ಲಿ. ಬರಲ್ಲ ಇಲ್ಲ, ಅದ್ರಲ್ಲಿ ಏನು ಬರಬೇಕು? ಬಿಚ್ಚಕ್ಕಾಗಲ್ಲ ಬಿಡೋ, ಕ್ಲೋಸ್ ಮಾಡಿಬಿಟ್ಟವ್ರೆ, ಕ್ಲೋಸ್ ಮಾಡಿಬಿಟ್ಟವ್ರೆ. ಬಾ ಬಾ ಹೋಗೋಣ. ಅಯ್ಯೋ ಅದು ಬರಲ್ಲ, ಬಾರೋ. ಟಿಪ್ಪು ಸುಲ್ತಾನ ಸಮಾಧಿನೂ ಇದೆನಾ? ಇದು ಅರಮನೆ ತಾನೇ, ಸಮಾಧಿ ಯಾವುದು? ರೈಲ್ವೆ ಸ್ಟೇಷನ್ ಜಾಗದಲ್ಲಿ ನಮ್ಮ ಅಪ್ಪ ತೋರಿಸಿದ್ದು. ಇದು ಟಿಪ್ಪು ಸುಲ್ತಾನ್ ಅವರ ಅರಮನೆ. ಅರೆ ಅವ್ರು ಎಲ್ಲಿ ಮಲ್ಕೋತಿದ್ರು ಅನ್ನೋದೇ ಕನ್ಫ್ಯೂಸು. ಯಾಕೆ ಅಂದರೆ ಏನೇನೋ ಇಟ್ಕೊಂಡವ್ರಲ್ಲ ಮೋಸ್ಟ್ಲಿ. ಅವಾಗಿದ್ದಾಗ ಅದೆಲ್ಲ ಇಡ್ತಿರ್ಲಿಲ್ಲ, ಆರಾಮಾಗಿ ಅಲ್ಲಿ ಬಂದು ವಿಶ್ರಾಂತಿ ಮಾಡ್ಕೊಂಡು ಟಿಪ್ಪು ಸುಲ್ತಾನು ಒಯ್ತಿದ್ರು ಅನಿಸುತ್ತೆ. ಇವಾಗ ಅವ್ರು ಇಲ್ವಲ್ಲ, ಹೋಗ್ಬಿಟ್ಟವ್ರಲ್ವ, ಅದಕ್ಕೆ ಅವರ ಟೈಮಲ್ಲಿ ಏನೇನೆಲ್ಲ ಆಗಿತ್ತು ಅದನ್ನು ಅಲ್ಲಿ ಇಟ್ಟವ್ರೆ. ನಾವಿಬ್ಬರು ನಾನಿಬ್ಬರು ಒಂದೇ ಟೈಮ್ಗೆ ಹೇಳ್ಕೊಂಡ್ವಿ ಟಿಪ್ಪು ಸುಲ್ತಾನ್ ಎಲ್ಲಿ ಮಲ್ಕೋತಿದ್ರು ಅಂತ. ಸೊ ಎಲ್ಲಿ ಮಲ್ಕೋತಿದ್ರೋ ಗೊತ್ತಿಲ್ಲ. ಫಸ್ಟ್ ಫ್ಲೋರಿಗೆ ನಮ್ಮನ್ನು ಬಿಡಲಿಲ್ಲ, ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ನೋಡ್ಕೊಂಬಂದ್ವಿ. ನೋಡಿ ಆಗಿನ ಕಾಲದಲ್ಲೇ ಏನು ಡೂಪ್ಲೆಕ್ಸು. ಈಗ ನಾವು ಡೂಪ್ಲೆಕ್ಸ್ ಅಂದ್ಬಿಟ್ಟು ಹೇಗೆ ಮಾಡ್ಕೋತೀವೋ ಅದೇ ಥರ ಆಗಿನ ಕಾಲದಲ್ಲೇ ಡೂಪ್ಲೆಕ್ಸು. ಅದು ಮರ, ಅದು ಹುಡ್ಡಲ್ಲಿ ಮಾಡಿರೋದು. ನನಗೆ ಅನಿಸಿರೋ ಪ್ರಕಾರ ಅದು ಹುಡ್ಡು, ಬಟ್ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಸರಿ ಬಾ, ಪಪ್ಪ ಹೋಗ್ತಿದೆ ನೋಡಿ. ಇವನು ನನ್ನ ಮಗ ಮಾತ್ರ ಬರಲ್ಲ ಅಂತಾನೆ. ಜನ ಅದು ಹುಡ್ಡದ ಅಥವಾ ಏನು ಡೂಪ್ಲೆಕ್ಸ್ ಕಟ್ಟವ್ರೆ ನೋಡಿ ಜನ. ಅವಾಗಲೇ ಏನೆಲ್ಲ ಐಡಿಯಾ ಪ್ಲಾನಿಂಗ್ಸ್ ಇದೆ. ಹಾಂ ಚೆರಿ ಪಪ್ಪು ಈಗಿನವರು ಡೂಪ್ಲೆಕ್ಸ್ ಎಲ್ಲ ಕಟ್ತಾರೆ ಸಿಮೆಂಟ್ ಹಾಕ್ಕೊಂಡು, ಅದು ಇದು ಕಂಡಿಡ್ದವ್ರೆ. ಆದರೆ ಆಗಿನವರು ಮರದಲ್ಲಿ ಮಣ್ಣಲ್ಲೇ ಡೂಪ್ಲೆಕ್ಸ್ ಕಟ್ಕೊಂಡವ್ರೆ. ಎಷ್ಟು ಐಡಿಯಾ ಇತ್ತು ಅಲ್ವಾ ಜನ ಅವ್ರಿಗೆ. ಕರ್ಕೊಂತೀನಿ, ಹಿಡ್ಕೊ. ಒಂದು ವಾಕ್ ಹೋಗಿ ಬಂದ ಅಷ್ಟು. ಬಟ್ಟೆಗೆಲ್ಲ ಏನೇನು ಅಂಟ್ಕೊಂತ ಜನ ಇಲ್ಲಿ. ಇದೇನೇನು ಅಂಟಿಸ್ಕೊಂಡ್ ಬಂದಿದೆಯಲ್ಲೋ, ಇಲ್ಲಿ ನೋಡಿ, ಇಲ್ಲಿ ಪ್ಯಾಂಟಲ್ಲಿ. ಎಷ್ಟು ದೂರ ಹೋಗಿದ್ದು ನೀನು, ಕೈಗೆ ಸಿಗಲ್ಲ ಅಂತಾನೆ. ಆನ್ಲೈನ್ ಟಿಕೆಟ್ನ ಮಾಡೋಕ್ಕೆ ಬರದೆ ಎಷ್ಟೊಂದು ಜನ ತಲೆ ಕೆಟ್ಟೋಗಿ ನಿಂತವ್ರೆ ಅಂತ. ಹೇಗೆ ಮಾಡೋದು ಅಂತ ತಲೆ ಕೆಡ್ಸ್ಕೊಂಬಿಟ್ಟವ್ರೆ ಫುಲ್ಲು ಜನ. ಆನ್ಲೈನ್ ಟಿಕೆಟ್ ಮಾಡೋದೇ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನು ಬೇಡ ಜನ, ಸದ್ಯಕ್ಕೆ ತಿಂತೀರಾ? ತರಲಾ? ಬೇಡ ಕೊಡೋಣ. ಸರಿ ಬಾ, ಸೌತೆಗೆ ತರೋಣ. ಸೌತೆಗೆ ತಿಂತೀಯನಾ? ಮಾವಿನಕಾಯಿ ತಿನ್ನೋಣ ಬಾ. ಇಲ್ಲೇ ತರ್ತೀನಿ, ಏನು ಬೇಕು ಹೇಳಿ. ಮಾವಿನಕಾಯಿ ತಿನ್ನೋಣ.
ಏನು ಬೇಕು ಮಾವಿನಕಾಯಿ ಆಮೇಲೆ ಕಡ್ಡಿ ತಗೊಂಡು ಬದನೆಕಾಯಿ ಬಿದ್ದೋಗಿದೆ. ನಮಗೆ ನೋಡಿ ನೋಡಿ ಸುಸ್ತಾಗಲ್ಲ, ಇವ್ನು ಹಿಡ್ದಿಡ್ದೆ ಸುಸ್ತಾಗೈತೆ. ಇಲ್ಲೇ ಕೂತ್ಕೊಳ್ಳಿ. ಜನ ಯಾವ್ದು ಬೇಕು? ನಮ್ಮ ಮರದಲ್ಲಿ ಫ್ರೀ ಇದು ಎಷ್ಟೊಂದು ಇರುತ್ತೆ ಗೊತ್ತಾ, ತಿನ್ನೋದೇ ಇಲ್ಲ ನಾವು. ನಮ್ಮ ಗದ್ದೆಲಿ ಇದನ್ನು ಇಟ್ಟಿದ್ದೀವಿ ಫ್ರೀ, 10 ರೂಪಾಯಿಗೂ ತಗೊಳ್ಳಲ್ಲ ನಮ್ಮ ಹತ್ರ. ಇಲ್ಲಿ ನೋಡಿ 50 ರೂಪಾಯಿ ಒಂದು ಹಣ್ಣು. ನಮ್ಮ ಹತ್ರನೇ ಇರೋದಿದೆಯಲ್ವ ಜನ. ಇದನ್ನೇ ಸ್ವಲ್ಪ ಒಗ್ರು ಬರುತ್ತೆ, ಅದು ಸಿಪ್ಪೆ. ಅಂದರೆ ಒಳಗಡೆ ತುಂಬ ಚೆನ್ನಾಗೈತೆ ಹಣ್ಣು, ಮಲಕಾಯಿ. ನಮ್ಮ ಮರದ್ದು ನಾವು ತಿನ್ನೋದೇ ಇಲ್ಲ. ಇಲ್ಲಿ ಒಂದು ಕಾಯಿಗೆ 50 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ದಪ್ಪ ಅದು 70 ರುಪೀಸು. ಮುಗಿತವನೆ. ಚೆನ್ನಾಗಿದೆ ಕಣೋ. ಹಾಂ, ಉಪ್ಪೆಲ್ಲ ತಿನ್ಕೊಂಡು ಕಾಯಿ ಮಾತ್ರ ಉಗಿತಿದ್ದಾನೆ. ಲೈಟಾಗಿ ಸ್ವಲ್ಪ ಹುಳುಳಿ ಥರ, ಅದಕ್ಕೆ ಬೇಡ ಅಂದಲ್ಲ. ಡೇ ಟೈಮು ಬೇಸಿಗೆ ಕಾಲ ಅನ್ನೋ ಥರ ಫೀಲ್ ಮಾಡ್ತೈತೆ, ನೈಟ್ ಟೈಮು ಚಳಿಗಾಲ ಅನ್ನೋ ಥರ ಫೀಲ್ ಮಾಡಿಸ್ತೈತೆ ಎಲ್ಲ ಜನ. ವೆದರು ಬೇಸಿಗೆ ಅರಮನೆ ಅಂತೆ. ಒಳಗಡೆ ಹೋದರೆ ಕೂಲು, ಹೊರಗಡೆ ಮಾತ್ರ ಹಾಕೊಂಡು ಸುಡ್ತೈತೆ ಬಿಸಿಲು. ಪುಣ್ಯಕ್ಕೆ ಅಷ್ಟೊಂದು ಬಿಸಿಲಿಲ್ಲ. ಕೊಡು, ಬಿಜಾಗಲ್ಲ ಅದು ಸ್ಥಳ. ಎಂಟ್ರಿ ಇಲ್ವಾ? ಟಿಪ್ಪುವಿನ ಮೃತ ಶರೀರ ದೊರೆತ ಸ್ಥಳ ಅಂತೆ. ಅದೇ ಇಲ್ಲಿ ಸಿಕ್ಕಿರೋದು, ಬಾಡಿ ಸಿಕ್ಕಿರೋದು ಇಲ್ಲಿ, ಬಟ್ ಅವ್ರ ಸಮಾಧಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನೋಡೋಣ. ಅಯ್ಯೋ, ಅವ್ರು ಕೂರ್ಸಲ್ಲ, ನಿದ್ದೆ ಮಾಡ್ತೈತೆ. ನಿದ್ರೆ ಮಾಡದ ಪ್ರಾಣಿ ಕೂದ್ರೆ ಸುಮ್ಮನೆ ಇರೋ ಜನ. ನೋಡಿ, ಇಲ್ಲಿ ಬಂದಿರೋ ಗಿಫ್ಟು ಏನೆಲ್ಲ ಸಿಕ್ತಿದ್ದು. ತಗೊಡ್ತೀನಿ ಬಾ, ನಿಮ್ಮ ಅಮ್ಮ ತಗೊಡತ್ ಬರ. ಅದೇ ತಗೊಡತ್ತೆ. ಅವನು ಬಿಟ್ರೆ ಜಾತ್ರೆನೇ ಕೇಳ್ತಾನೆ. ಅವ್ನು ಬಿಟ್ರೆ ಜಾತ್ರೆನೇ ಕೇಳ್ತಾನೆ. ಅಂದರೆ ಜಾತ್ರೆ ಬೇಕು, ಜಾತ್ರೆ ಇಲ್ಲ ಅಂತಾನೆ. ಆಯ್ತು, ಕೊಡಿಸ್ತೀನಿ ಬಾ. ಆ ಕಡೆಯಿಂದ ಹೋಗೋಣ ಬಾ, ಮಾಮಿಗೆ ಹೋಗಿ ಬರೋಣ. ಸರ್ ಬನ್ನಿ ಸರ್. ಕ್ಲೋಸ್ ಮಾಡಿರೋ ಥರ ಐತೆ ಜನ. ಅಯ್ಯೋ, ದೇವಸ್ಥಾನ ಕ್ಲೋಸ್ ಮಾಡಿರೋ ಥರ ಐತೆ. ಸರಿ, ನಡ್ಕೊಂಬಾಚರಿ. ಪರವಾಗಿಲ್ಲ ಬಾ ಬಾ, ನಾನು ಎತ್ಕೋತೀನಿ. ಹಿಡ್ಕೋ ಜನ ಫೋನ್. ಹಿಡ್ಕೊ ಬಾ, ನಿನಗೆ ಏನು ಬೇಕು ನಾನು ಕೊಡಿಸ್ತೀನಿ ಬಾ. ಆಯಿತು, ಕೊಡಿಸ್ತೀನಿ ಬಾ. ಅಲ್ಲಿ ಹೋಗಿದ್ದು ಬಂದಮೇಲೆ ನಿಂಗೆ ಏನು ಬೇಕು. ಯಾಕೆ ಕ್ಲೋಸು? ಅಲ್ಲಿ ಅವನಾರ ಉಣ್ಸೋಣ, ನೀನು ಈ ಕಡೆ ನೋಡ್ಕೊಂಡು. ಸರಿ, ಅದು ಇರಬೇಕು. ತಗೊಂಡಿದ್ಯಲ್ಲ ಒಂದು, ಅದೇನೋ ಬೇಕು ಅಂದಲ್ಲ ಪುಟ್ಟ, ಗಡಿಯಾರ. ಈಗ ಅದೇ ಫೈನಲ್ ಬಾ, ಸಾಕು. ಸರಿ, ಯಾವ್ದು ಇದು ಬೇಕಿತ್ತೇನಾ? ಅದು ಆಡೋದಲ್ಲ ಬಾ. ಬಾ, ಬೇಡ. ತಗೊಂಡಿದ್ಯಲ್ಲ ಅಲ್ಲಿ ಚೇಂಜ್ ಕೊಡ್ತೀನಿ. ಥ್ಯಾಂಕ್ ಯು. ನಡಿ, ನಿಂಗೆ ಕೊಟ್ಟಾಯ್ತಲ್ಲ, ನಡಿ ಶಿಸ್ತಾಗಿ. ನೀ ಎಲ್ಲ ಬಿಡ್ಲಿ. ಬಾಯ್, ನಾನು ಎತ್ಕೋತೀನಿ. ಸ್ಲಿಪ್ಪರ್ ಹಾಕಿಲ್ಲ. ಯಾರಾದ್ರೂ ಉಗ್ದಿರ್ತಾರೆ, ಬಾರೋ ಬಾರ ಇಲ್ಲಿ. ಚೆರಿ
ತಣಗ ಅದ್ರೊಳಗೆ ಇಟ್ಬಿಟ್ಟು ಪುಟಿ ಆಮೇಲೆ ಏ ಏಯ್ ಇದೇ ಅಲ್ವಾ ಅಲ್ಲಿ ಹೊಡಿತೀನಿ. ಇವ್ನು ಯಾವನ್ ಗುರು ಇವನು ಏಯ್ ಈ ಟೆಂಪಲ್ ಹೆಸರೇ ಮರ್ತೋಯ್ತು ನನಗೆ. ಟೆಂಪಲಿಗೆ ಬಂದಿದ್ವಿ, ಬಟ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಟೈಮ್ ಆಗುತ್ತೆ ಓಪನ್ ಆಗೋದು ಅಂತ ಹೇಳಿದ್ರು. ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಸರಿ ಅಂತ ಹೇಳಿ ಚೆರಿ ಆಟ ಸಾಮಾನು ಕೇಳ್ದ ಅಂತ ಕೊಡಿಸಿದ್ವಿ. ಅವನ ತಗೊಂಡ ಇನ್ನೊಂದು ಪಕ್ಕದಲ್ಲಿ ಜಾತ್ರೆ ಹಾಕಿದ್ರಲ್ಲ ಅವ್ರ ಹತ್ರ ತೊಗೊಂಡೋಗಿ ಇಟ್ಬಿಟ್ಟು ಬೇರೆ ಆಟ ಸಾಮಾನು ಎತ್ಕೋತಿದ್ದಾನೆ. ಅವನಾಗೇನೆ ಅವ್ನಿಗೆ ಎಲ್ಲಿ ಯಾವ್ದು ಕಾಣಿಸುತ್ತೆ ಅದನ್ನೇ ಎತ್ಕೊಂಡು ಬಂದ್ಬಿಡ್ತಾ ಇರ್ತಾನೆ. ಅವ್ನ ಮಕ್ಕಳಲ್ವ, ಅವ್ರಿಗೇನು ಗೊತ್ತಾ ಎತ್ಕೋಬಾರ್ದು ಎತ್ಕೋಬೇಕು ಅನ್ನೋದು. ಸೊ ಅಲ್ಲಿಂದ ಹೇಗೋ ಕರ್ಕೊಬಂದ್ವಿ, ಇನ್ನೇನು ವಾಪಸ್ ಕೊಡೋಕ್ಕಾಗಲ್ವಲ್ಲ, ಹಾಗಾಗಿ ಆಮೇಲೆ ಅಲ್ಲೇ ಕುದುರೆ ಇತ್ತು. ಸೊ ಒಂದ್ಸರಿ ಹಾರ್ಸ್ ರೈಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕುದುರೆ ಮೇಲೆ ಕುತ್ಕೊಂಡು ಬರ್ತಿದ್ದೀವಿ. ಜಾನು ವೀಡಿಯೋ ಮಾಡ್ತೈತೆ. ಇದು ನಂದು 3ನೇ ಸರಿ ಕುದುರೆ ಮೇಲೆ ಕೂತಿರೋದು. ಫಸ್ಟು ಊಟಿಲಿ ಹೋಗಿದ್ದೆ, ಅದಾದಮೇಲೆ ದುಬಾರೆ ಫಾರೆಸ್ಟಲ್ಲಿ ಹೋಗಿದ್ವಿ ನಾನು ಮತ್ತು ಚೆರಿ ಇಬ್ಬರು. ಇವಾಗ ನಾನು ಚೆರಿ ಇಬ್ಬರು ಮೈಸೂರಲ್ಲಿ ಹೋಗ್ತಾಯಿದ್ದೀವಿ. ಊಟಿಲಿ ಹೋದಾಗ ಚೆರಿ ಬಂದಿರಲಿಲ್ಲ, ಅವನು ಎದ್ರುಕೊಂಬಿಟ್ಟಿದ್ದ. ಆಮೇಲೆ ನನಗೂ ಫಸ್ಟ್ ಅಲ್ಲ, ನನಗೆ ಸ್ವಲ್ಪ ಭಯ ಆಯಿತು. ಹಾಗಾಗಿ ನಾನೊಬ್ಬಳೇ ಕೂತ್ಕೊಂಡಿದ್ದೆ, ಸಿಕ್ಕಾಬಿಟ್ಟೆ ಎದ್ರುಕೊಂಡಿದ್ದೆ. ಇವಾಗೇನಿಲ್ಲ, ಆರಾಮಾಗಿ ಕೂತಿದ್ದೀವಿ. ಆದರೂ ಗ್ರಿಪ್ ಸಿಗಲ್ಲ ನಾವು ಕೂತಿರೋದು, ಏನೋ ಒಂಥರ ಭಯ ಆಗುತ್ತೆ. ಈ ಕುದುರೆ ಒಳ್ಳೆ ಸಕ್ಕತ್ತಾಗಿತ್ತು, ಚೆನ್ನಾಗಿ ತಿನ್ನಿಸಿ ಚೆನ್ನಾಗಿ ಬೆಳೆಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಕುದುರೆ, ಸಕ್ಕತ್ತಾಗಿತ್ತು. ನನಗಂತೂ ಇಷ್ಟ ಆಯಿತು. ಒಂದು ರೈಡ್ ಮಾಡಿಕೊಂಡು ಚೆರಿ ನಾನಿಬ್ಬರು ಬಂದ್ವಿ. ಜಾನು ಇದೆಲ್ಲ ಇಷ್ಟಪಡಲ್ಲ, ನಮ್ಮನ್ನು ಮಾತ್ರ ಹೋಗಿ ಹೋಗಿ ಅಂತ ಕಳಿಸ್ತು. ನಾನು ಬೇಡ ಅಂದ್ರೂ ಹೋಗಿ ಅಂತ ಹೇಳಿ ಕಳಿಸ್ತು. ಚೆರಿನೂ ಇಷ್ಟಪಟ್ಟ, ಹಾಗಾಗಿ ಕುದುರೆ ಮೇಲೆ ಹೋಗ್ತಾ ಇದ್ದೀವಿ. ಒಂದು ತಗೊಂಡ್ಮೇಲೆ ಸುಮ್ಮನೆ ಇರಲ್ಲ, ನಡ್ಕೊಂಡು ಬರ್ತಾ ಇರ್ತಾನೆ. ಪಕ್ಕದಂಗಡಿಲಿ ಏನಾದ್ರೂ ಬೇರೆ ಕಂಡುಬಿಟ್ರೆ ಇದನ್ನಲ್ಲಿ ಇಟ್ಬಿಟ್ಟು ಇನ್ನೊಂದು ಎತ್ಕೊಳ್ಳೋದು. ಒಟ್ಟಿನಲ್ಲಿ ಮನೆ ತುಂಬ ಆಟ ಸಾಮಾನಿದ್ರು ಅವನಿಗೆ ಎಲ್ಲಿ ನೋಡ್ತಾನೆ ಅಲ್ಲೆಲ್ಲ ಕೊಡಿಸ್ತಾ ಇರಬೇಕು, ಇಲ್ಲಾಂದರೆ ಅಲ್ಲೇ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಇವಾಗ ಕುದುರೆ ಸವಾರಿ ಮಾಡ್ಬಿಟ್ಟು ಬಂದೋ, ಚೆನ್ನಾಗಿತ್ತ ಅಂದರೆ ಚೆನ್ನಾಗಿತ್ತು ಅಂತಾನೆ. ಚೆನ್ನಾಗಿತ್ತಮ್ಮ ಕುದುರೆ ಸವಾರಿ? ಹಾರ್ಸ್ ರೈಡಿಂಗ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿನಗೆ? ನಿಜವಾಗ್ಲೂ ಹ್ಯಾಪಿ? ರಂಗಂತಿಟ್ಟು ಮಚ್ಚ ಅವನು ಹೇಳಿದ್ದು. ಹೋಗಿಲ್ಲ ಜನ ನಾನು ರಂಗಂತಿಟ್ಟು ಪಕ್ಷಿಧಾಮ. ಹೊಡಿಲ್ಲ ಆಹಾ, ಹೊಡಿಲ್ಲ ಅಂದೆ. ಹೊಡಿ ಹೋಗೋಣ. ಇಲ್ಲಿಂದ ಎಷ್ಟು? 5 ಕಿಲೋಮೀಟರ್. ಮತ್ತೆ ಹೋಗೋಣ ನೋಡಿ. ನಾನು ರಂಗಂತಿಟ್ಟು ಪಕ್ಷಿಧಾಮನೇ ನೋಡಿಲ್ಲ, ಅಟ್ಲೀಸ್ಟ್ ಅದನ್ನಾದರೂ ನೋಡ್ಕೊಂಡು ಹೋಗೋಣ. ಇದು ರಂಗನಾಥ ಸ್ವಾಮಿ ಟೆಂಪಲ್ಲು ಕ್ಲೋಸ್ ಆಗಿಬಿಟ್ಟಿದೆ. 4 ಗಂಟೆಗಂತೆ ಓಪನ್ ಆಗೋದು, ಈಗ 3 ಗಂಟೆ. ನಾವು ಅಲ್ಲಿಗೆ ಹೋದಾಗ 2 ಗಂಟೆ, ಅಲ್ಲಿಂದ ಇವ್ನಿಗೆ ಆಟ ಸಾಮಾನು ಕೊಡಿಸ್ಕೊಂಡು ಹಾರ್ಸ್ ರೈಡಿಂಗ್ ಮಾಡಿ ಕಾರು ಬಂದು ಕುತ್ಕೊಳ್ಳೋ ಅಷ್ಟೊತ್ತಿಗೆ 3 ಗಂಟೆ ಆಗಿದೆ. ಇನ್ನೂ 1 ಅವರ್ ವೆಯ್ಟ್ ಮಾಡಬೇಕು ಟೆಂಪಲ್ ಓಪನ್ ಮಾಡೋಕ್ಕೆ. ಸುಮ್ಮನೆ ಇನ್ನೊಂದು ಅವರ್ ವೆಯ್ಟ್ ಮಾಡೋಕ್ಕೆ ಬದಲಾಗಿ ರಂಗಂತಿಟ್ಟು ಪಕ್ಷಿಧಾಮನೇ ನೋಡ್ಕೊಂಬರ್ಬೋದಲ್ಲ. ನೋಡ್ಕೊಂಡು ಬರೋಕ್ಕಾಗಲ್ಲ. ಇದು 8:30 ತನಕ ಇರುತ್ತೆ ಜನ. ಇದು ದೇವಸ್ಥಾನ 4 ಗಂಟೆಗೆ ಓಪನ್ ಆಗಿ 8:30 ತನಕ ಓಪನ್ ಇರುತ್ತೆ. ಅದು 5 ಗಂಟೆ ಕ್ಲೋಸು. ಸೊ ಇವಾಗ 3 ಗಂಟೆ, ಒಂದು 3:30 ಅಷ್ಟರಲ್ಲೆಲ್ಲ ಹೋಗ್ಬಿಡ್ಬೋದು. ಸೊ ಅದನ್ನಾರು ನೋಡ್ಕೊಂಬರೋಣ. ಚೆನ್ನಾಗಿರುತ್ತೆ ಅಲ್ಲ, ಇವ್ನಿಗೆ ಇಷ್ಟ ಆಗುತ್ತೆ. ಪ್ರಾಣಿಗಳೆಲ್ಲ ಇರುತ್ತೆ, ಏನೇನಿರುತ್ತೆ ಅಂತ ಗೊತ್ತಿಲ್ಲ. ಮಂಡ್ಯದಲ್ಲಿ ಇದ್ದು ನಾನು ನೋಡೇ ಇಲ್ಲ, ಅದಕ್ಕೆ ಯಾವ್ದು ಹಾಕಿಲ್ಲ. ನೀರು ಕುಡ್ದಂಗೆ ಕುಡಿತೈತಿ. ಹೊಟ್ಟೆ ಏನಾದ್ರು ರಸವಾಗ್ತಿದ್ಯೇನೋ? ಮದುವೆ ಮನೇಲಿ ಊಟ ಮಾಡಿಲ್ಲ ಇವನು. ಒಂದು ಐಸ್ ಕ್ರೀಮ್ ತಿಂದ, ಒಂದು ಸ್ವೀಟ್ ತಿಂದ, ಇನ್ನೇನು ತಿಂದ ಜನ? ಅಷ್ಟೇ, ಇನ್ನೇನು ತಿಂದಿಲ್ಲ ಅವನು. ಯಾಕೆ ತಿಂಡಿ ತಿನ್ಕೊಬಂದಿದ್ನಲ್ಲ, ಹಾಗಾಗಿ ಅವನಿಗೆ ಅನ್ನ ಏನೂ ತಿಂದಿಲ್ಲ. ಅವನು ಸ್ವೀಟ್ ತಿನ್ನೋದ್ರಲ್ಲೇ ಟೈಮ್ ಆಗೋಯ್ತು. ನಾವು ಏನು ಹಿಂಸೆ ಮಾಡೋಕ್ಕೆ ಹೋಗಲಿಲ್ಲ, ಬಿಡ್ಸ್ಕೊಡ್ಬೇಕಂತೆ ಆಗಲಿ ಹಿಂಗೆ. ಇವಾಗ ರಂಗಂತಿಟ್ಟು ಪಕ್ಷಿಧಾಮಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ತೊಗೋಬೇಕು, ಹಾಗಾಗಿ ಕಾರ್ ಬೇರೆ ನಿಲ್ಲಿಸಿ ಟಿಕೆಟ್ ಕೊಡ್ತಿದ್ದಾರೆ. ಟಿಕೆಟ್ ತೊಗೊಂಡು ಇನ್ನೂ ಒಳಗಡೆ ಹೋಗ್ಬೇಕಂತೆ. ನೋಡೋಣ ಎಷ್ಟು ಏನು ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ಏನೇನಿದೆಯೋ ಏನೇನಿಲ್ವೋ ಈ ಟೈಮಲ್ಲಿ ಗೊತ್ತಿಲ್ಲ. ಬಂದಿದ್ದೀವಿ, ಫಸ್ಟ್ ಟೈಮ್ ಬಂದಿರೋದು, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಪಾರ್ಕಿಂಗ್ ಟಿಕೆಟ್ಸ್ ಟೈಮಿಂಗ್ ಮಾರ್ನಿಂಗ್ 6 o'clock ಓಪನ್ ಆಗುತ್ತೆ, ಈವ್ನಿಂಗ್ 5:30 ತನಕ ಐತೆ.
ಪರವಾಗಿಲ್ಲ, ಇದು 5:30 ತನಕ ಓಪನ್ ಇದೆ. ಆರಾಮಾಗಿ ನೀವು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರ್ಬೋದು. ಆರಾಮಾಗಿ ನೀವು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರಬಹುದು. 60 ರೂಪೀಸು ಫೀಸು. ಅಲ್ಲಿ ಎಂಟ್ರಿ ಇಸ್ಕೊತಾರ ಇಲ್ವಾ ಗೊತ್ತಿಲ್ಲ, ಬಟ್ ಇಲ್ಲಿ ಕಾರ್ ಎಂಟ್ರಿ ಆಗೋ ಥರನೇ ಇಸ್ಕೊಂಡ್ರು 60 ರೂಪಾಯಿ. ಪ್ರವೇಶ ಪಾರ್ಕಿಂಗ್ ಹಾಕೋಗ್ರು. ನಿನ್ನ ಮಗು ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ನೋ ಎಂಟ್ರಿ ಅಂತ ಬೋರ್ಡ್ ಹಾಕವ್ರೆ. ಪಾರ್ಕಿಂಗ್ ಇಲ್ಲಿದೆ ನೋಡಿ. ರಂಗನತಿಟ್ಟು ಪಕ್ಷಿಧಾಮ. ನಮ್ಮ ಜನ 2 ಸೆಕೆಂಡ್ ನಿಲ್ಸೋದೇ ಇಲ್ಲ. ಮೈ ಗಾಡ್, ಎಷ್ಟೊಂದು ಜನ ಬಂದವರು. ಯಾರು ಇಲ್ಲಿ ಬೇಕಾದ್ರೆ ನಿಲ್ಸ್ಬಿಟ್ಟು ಹೋದ್ರೆ ತೆಗಿಯೋದು ಹೇಗೆ? ಇಲ್ಲೇ ಕಾರ್ ಪಕ್ಕದಲ್ಲಿ ಹಾಕ್ಬೇಕಿತ್ತು ನೀನು ಜನ. ಇನ್ನು ಕೆಳಗಡೆನೂ ಆಯ್ತಾ ಜಾಗ? ಅಲ್ಲಿದೆ ಬಾ. ದೋಣಿ ವಿಹಾರ 100 ರೂಪೀಸಾ ಪರ್ಗೋಲ? ಏನಿಲ್ಲ ಅಲ್ಲಿ. ಕಾರ್ ಪಾರ್ಕಿಂಗ್ ಅಲ್ವಾ ಜನ? 60 ರೂಪೀಸು ಎಂಟ್ರಿ ಫೀಸು. 60 ರೂಪೀಸು ಕಾರ್ ಪಾರ್ಕಿಂಗಿಗೆ. ಅದು ಬಿಟ್ಟರೆ ಒಳಗಡೆ ಇದು ಎಂಟ್ರಿ ಆಗಬೇಕು ಅಂದರೆ ಪಕ್ಷಿ ಎಲ್ಲ ಇದೆಯಲ್ಲ, ಅಲ್ಲೂ ಬರೋದಕ್ಕೆ 75 ರೂಪೀಸ್ ಒಬ್ರಿಗೆ. 75 ರೂಪೀಸು. ಫಾರೆಸ್ಟ್ ಕಾಣುತ್ತೆ ಇಲ್ಲಿ, ಫಾರೆಸ್ಟ್. ಅಪ್ಪ ಸಾಕಾಯ್ತು ನೋಡ್ಕೊಂಬ. ನಾನು ಏನು ಹೇಳ್ತೀನಿ ಅದನ್ನ ಇಮಿಟೇಟ್ ಮಾಡ್ತಾನೆ. ಮೇಲೆ ಹೊತ್ತು ನಿಂತ್ಕೋಬೋದು ಗೋಪುರ. ಕ್ಲೋಸ್ ಆಗಿದೆಯಾ? ಕ್ಲೋಸ್ ಮಾಡಿಬಿಟ್ಟವ್ರೆ. ಗೋಪುರಕ್ಕೆ ದಾರಿ ಅಂತ ಹಾಕ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿದೆ. ಇದು ಮೇಲೆ ನಿಂತ್ಕೊಂಡು ನೋಡಬಹುದು, ಬಟ್ ಕ್ಲೋಸ್ ಮಾಡಿ. ಬೋಟಿಂಗು ಮಾಡ್ಬೋದು. ಹೋದತ್ರ ಎಲ್ಲ ಬೋಟಿಂಗ್ ಮಾಡ್ತೀವಲ್ಲ, ಅದಕ್ಕೆ ಬೋಟಿಂಗ್ ಏನು ಟಿಕೆಟ್ ತಗೊಂಡಿಲ್ಲ. ಇದ್ರ ಮೇಲೆ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡ್ಬೋದಿತ್ತು, ಬಟ್ ಇವರು ಲಾಕ್ ಮಾಡಿ ಇಟ್ಬಿಟ್ಟವ್ರೆ. ಮೋಸ ಇದು. ಇಲ್ಲೇನ ಬರೋದು? ಕೂತಿದೆಯಲ್ಲ ಮೇಲ್ಗಡೆ ಹೂವು ಅನ್ಕೊಂಡೆ ನಾನು. ಅದು ಹೂವು ಅನ್ಕೊಂಡೆ ನಾನು. ಇದೆಲ್ಲ ಕೊಕ್ಕರೆಗಳು. ಮಕ್ಕಳು ನೋಡ್ಕೊಳ್ಳೋದೇ ಆಗುತ್ತೆ. ಯಾವ ಪಕ್ಷಿ ನೋಡಕ್ ಬಿಡ್ತಾರೆ ಇವರು ನಮ್ಮನ್ನ? ಶಿವ ಕರ್ಕೊಂಬರೋದೇ ಆಯ್ತು ನಮಗೆ. ಅಲ್ಲೆಲ್ಲಾದ್ರೂ ಆಟ ಸಾಮಾನು ಸಿಕ್ಕಿದ್ರೆ ಅದೇ ಬೇಕು ಅಂತಾನೆ. ಇಲ್ಲಿ ಕರ್ಕೊಬಂದ್ರೆ ನಾನೊಬ್ಬನೇ ಬಿಡಿ, ನಾನು ಬರ್ತೀನಿ ಅಂತಾನೆ. ಅಲ್ಲಿ ಸುಚ್ಚರಿ ಬರುತ್ತೆ. ತೆಳ್ಳು ಅಂದ್ರೆ ಓದಿತಾನೆ. ಅದು ಬರ್ತಾನೆ ಇಲ್ಲ. ಬರ್ತೈತೆ ಬನ್ನಿ. ನಾನು ಅವಾಗಲೇ ಅಲ್ಲಿ ಬೋಟಿಂಗ್ ಮಾಡ್ತಿದ್ದಾರಲ್ಲ, ಅಲ್ಲಿ ಮರಗಳ ಮೇಲೆ ಕೂತಿರೋದು ಕೊಕ್ಕರೆಗಳಂತೆ. ನಾನು ಹೂವು ಅಂದ್ಕೊಂಡಿದ್ದೆ ಜನದನ್ನ, ಹೂವು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅದು ಕೊಕ್ಕರೆಗಳು ಅಂತ. ಕೊಕ್ಕರೆಗಳೈತೆ, ಆಮೇಲೆ ಕ್ರೊಕೊಡೈಲ್ಸ್ ಐತೆ, ಆಮೇಲೆ ಇನ್ನೇನು ಹೇಳಿದ್ರು? ಫಿಶ್ ಇದೆ.
ಏನೇನೋ ಇದೆ. ಆಮೇಲೆ ಎಲ್ಲೋ ಕಾರಂಜಿ ಇದೆ ಅಂತಲ್ಲ ಇಲ್ಲಿ. ಅದೇ ಬೃಂದಾವನ ಅಂತ ಹೇಳೋದು ನಾನು. ಏನೇನೋ ಹೇಳಿದ್ರು, ಇಲ್ಲಿ ಬಂದರೆ ಬರೀ ರೌಂಡ್ ಹೊಡಿಯೋದೇ ಆಯಿತು. ಇನ್ನೂ ಏನೋ ಸಿಗ್ಲಿಲ್ಲ. ಕ್ರೊಕೊಡೈಲ್ ಇಲ್ಲೇ ಎಲ್ಲೆಲ್ಲ ಇವೆಲ್ಲ ಕ್ರೊಕೊಡೈಲ್ ಎಲ್ಲಿ ಬಾರದೂರಲ್ಲಿ. ಅದು ನದಿನ ಹೊಳೆನ ಏನದು? ಹಾಗೇರಿ ನದಿ. ಮೀನು 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 ಕುತ್ಕೋ. ನೀನೇ ಮೀನು. ಮೀನು ಬೇಕಾ? ಮೀನು ಬೇಕಾ? ಹಾಂ ಬನ್ನಿ ಹೋಗೋಣ. ಹೋಗಲ್ಲ, ಅದು ನೀರಲ್ಲಿ ಹೋಗೋದು. ಏ ದೋಣಿ ವಿಹಾರ ಅದು. ಪಕ್ಷಿ ಕಾಶಿ ದೋಣಿ ನಿಲ್ದಾಣ. ಓ ಎಲ್ಲ ಪಕ್ಷಿಗಳೊಂದು ಇಲ್ಲ, ಇಷ್ಟೊಂದು ಬೋರ್ಡ್ ಹಾಕವ್ರೆ. ಅಂದರೆ ಇದು ಝೂ ಥರ ಅಲ್ವಾ? ಇಲ್ಲ ಆಯ್ತು ನೋಡಿ ಬೋಟಿಂಗ್. ಹೌದಾ? ಫೋನ್ ಎಲ್ಲಿ ಜನ ಒಂದು ಪಕ್ಷಿ ನೋಡಿ. ಪಕ್ಷಿಗಳಿಲ್ಲ, ಪಕ್ಷಿಗಳು ಮಾಯ. ಅವ್ರು ಮಾಡಿ ನಿಲ್ಸಿರೋದು ಪ್ರೇಯರ್. ಬ್ಲಡ್ ಫಿಶ್ ಚಿನ್ನ. ಕೊಕ್ಕರೆಗಳು ಇನ್ನೂ ಇರ್ತವೆ. ಕೊಕ್ಕರೆಗಳು ಅವಕ್ಕೆ ತಾನೆ ಜಾಸ್ತಿ. ಅದು ಅವ್ರು ಮಾಡಿ ನಿಲ್ಸಿರೋ ಮೊಸಳೆ ಅದು. ಇರ್ತವೆ ಇದ್ರ ನದಿ ಅಲ್ವಾ? ಇಂಥ ಕಡೆ ಆ್ಯಕ್ಚುಲಿ ಬೋಟಿಂಗ್ ಹೋಗ್ಬಾರ್ದಲ್ವ. ಕ್ರೊಕೊಡೈಲ್ ಇದೆ ನೋಡಿ. ಇದನ್ನ ಜಾನು ನೋಡ್ಬಿಟ್ಟು ಗೊಂಬೆ ಮಾಡಿ ಅವರೇ ನಿಲ್ಸವ್ರೆ. ಅದು ಕ್ರೊಕೊಡೈಲ್ ಅಲ್ಲ ಅಂತ ಹೇಳಿದ್ದು, ಆದರೆ ಅದು ನಿಜವಾಗ್ಲೂ ಕ್ರೊಕೊಡೈಲು. ಬಂದು ಬಂಡೆ ಮೇಲೆ ಮಲಗೈತೆ. ಬಂಡೆನ ಕಲ್ಲೋಗುತ್ತಿರೋ ದೊಡ್ಡದು, ಅದ್ರ ಮೇಲೆ ಬಂದು ನಿದ್ದೆ ಮಾಡ್ತೈತೆ ಅದು. ನಾನು ಅದನ್ನು ಅಲ್ಲೇ ನೋಡಿದೆ. ಇದು ಯಾವುದೋ ವಾಚಿಂಗ್ ಟವರ ಏನೋ ಇದು. ಅಲ್ಲೋ ಜನ ಅಲ್ಲೂ ಬಂದಿದ್ದೀವಿ. ಏನೋ ಸರಿಯಾಗಿ ಓದಿಲ್ಲ ನಾನು. ಅಲ್ಲಿ ಕೆಳಗಡೆ ಇದ್ದಾಗಲೇ ಹೇಳ್ದೆ ನಾನು, ಸುಮ್ಮನೆ ಇವರೇ ಗೊಂಬೆ ಮಾಡಿ ಇಟ್ಟವ್ರೆ ಅಂತ ಹೇಳಿದ್ದು ಜಾನು. ಅದೇ ಅದು ನಿಜವಾಗ್ಲೂ ಕ್ರೊಕೊಡೈಲು ನೋಡಿ. ಎಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ವಾ? ಏನು ಮಾಡಲ್ವಾ? ಮತ್ತೇನು ತಿನ್ನತ್ತೆ ಜನದು? ಪಕ್ಷಿ ವೀಕ್ಷಣಾ ಗೋಪುರ. ಏ ನಡಿ ಆ ಕಡೆ ಪುಟ್ಟಿ ಹಿಡ್ಕಮ್ಮ ಅನ್ನ. ಇದು ಗ್ಲಾಸ್ ಬ್ರಿಡ್ಜು. ಇದರಲ್ಲಿ ಎಲ್ಲ ವಾಕ್ ಮಾಡಿಕೊಂಡು ವೀಡಿಯೋಸು ಫೋಟೋಸು ತೆಕ್ಕೊಡ್ತಾಯಿದ್ರು. ಸೊ ನಾವು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ, ನಮ್ಮದು ವೀಡಿಯೋ ಮಾಡು ಜಾನು ಅಂತ ಹೇಳ್ಬಿಟ್ಟು ಜಾನು ಫೋನ್ ಕೊಟ್ಬಿಟ್ಟು ಚರಿ ಮತ್ತು ನಾನಿಬ್ಬರು ಒಂದು ವಾಕ್ ಹೋಗ್ತಿದ್ದೀವಿ ಗ್ಲಾಸ್ ಮೇಲೆ.
ಜನಕ್ಕೆ ವಿಡಿಯೋ ಮಾಡ್ತೈತೆ. ನೋಡಲ್ಲಿ ಏನೋ ಇದೆಯಂತೆ, ಅಲ್ಲಿ ಹೊಂಗೆ ಇದೆಯಂತೆ, ಬಾ ನೋಡ್ಕೊಬರೋಣ. ಆಗ್ಲೇ ಹೊಡೆದಾಗ್ತ ನೋಡಿ ಮೊಟ್ಟೆ ಹೊಡೆದಾಗ ಕೂತ್ಕೋರಳಿ ಕೊಡ್ತಾಗಿಲ್ಲ ನಿಮ್ಮಮ್ಮ. ಹ್ಞೂ ಹೋಗು ಸರಿ, ನಿಧಾನಕ್ಕೆ ಹೋಗಿ ಕುತ್ಕೋ ಒಳಗಡೆಗೆ. ಹೋಗು, ಏನಿಲ್ಲ, ಸುಮ್ಮನೆ ನಿಂತ್ಕೋ. ನಿಂತ್ಕೊಳ್ಳ, ಹೋಗು, ನಿಧಾನ ಹೋಗು. ಬಗ್ ನೋಡು, ಈ ಕಡೆ ನೋಡು, ಅಮ್ಮ ನೋಡು. ಬಾ. ಕೋಳಿ ಮೊಟ್ಟೆ ಒಳಗಡೆಯಿಂದ ಮರಿ ಬತ್ತು ನೋಡಿ ಇವಾಗ. ಅವಾಗಲೇ ಕಾರ್ ಮುರಿದಾಗ್ತಾ. ಇಲ್ಲಿ ಬಾ, ಇಲ್ಲಿ ಇಲ್ಲಿ ಚರಿ ಬಾರ ಇಲ್ಲೇ. ಹೆಬ್ಬೆಟ್ಟಿಗೆ ಯಾವ್ದು ಕಂಪೇರ್ ಮಾಡೋರೆ ನೋಡಿ. ರಂಗನತಿಟ್ಟು ಬರೋದು ವೇಸ್ಟ್ ಅಲ್ವಾ ಜನ? ವೇಸ್ಟು ಇಲ್ಲಿ ಬರೋದು, ಏನು ಪಕ್ಷಿಗಳು ಇಲ್ಲ, ಎಂಥದ್ದು ಇಲ್ಲ, ಮಾವಿನ ಹಣ್ಣು ಇಲ್ಲ ಕಿತ್ಕೊಳ್ಳೋಣ ಅಂದರೆ. ಬಾ, ಇಲ್ಲಿ ಬಾ, ಈ ಸೈಡ್ ಬಾ. ಏಯ್ ಮುಟ್ಟಿದ್ದಾರೆ ಮುನಿ. ಮುಳ್ಳಿರುತ್ತೆ ಚರಿ, ಅವನಿಗೆ ಅರ್ಥ ಆಗಲಿಲ್ಲ. ನಿಂತ್ಕೊಳ್ರಿ, ಬಂತು ಮಳೆ ಜೋರಾಗಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ರಂಗನತಿಟ್ಟು ನೋಡ್ಕೊಂಡು ಇನ್ನೂ ಹೊರಟೇ ಇರಲಿಲ್ಲ, ಆಗಲೇ ಮಳೆ ಬಂದ್ಬಿಡ್ತು. ನಿಧಾನ ನಿಧಾನ. ಆಗಲೇ ಮಳೆ ಬಂತು. ಅಲ್ಲಿಂದ ಓಡ್ಕೊಂಡು, ಸ್ವಲ್ಪ ಕಡಿಮೆ ಆಯ್ತಲ್ಲ, ಓಡ್ಕೊಂಡು ಕಾರ್ ಹತ್ಕೊಂಡ್ವಿ. ಸ್ವಲ್ಪ ಮಂಜು ಮಂಜು ಥರ ಆಗ್ತೈತೆ. ಸಾಕು, ಇವಾಗ ಮಳೆ ಸ್ವಲ್ಪ ಕಡಿಮೆ ಆಯಿತು, ಆದರೆ ಮಳೆ ಇನ್ನೂ ಬರ್ತೈತೆ. ನಿಧಾನ. ಈ ಮಳೆ ನೋಡಿ, ಮಳೆಗಾಲನೇ ಅಲ್ಲ, ಆದರೂ ಮಳೆ ಬರುತ್ತೆ, ಯಾವಾಗ ಬೇಕು ಅವಾಗ ಬಂದೇ ಬಿಡುತ್ತೆ. ರಂಗನತಿಟ್ಟಿಗೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ನೀರು ಬೀಳ್ತಿತ್ತಲ್ಲ, ಫಾಲ್ಸ್ ಥರ, ಅಲ್ಲಿ ನಿಂತಿದ್ವಿ. ಜೋರಾಗಿ ಮಳೆ ಬಂದುಬಿಡ್ತು. ಒಂದು ಕಡೆ ಮರದ ಕೆಳಗಡೆ ಹೋಗಿ ನಿಂತಿದ್ದು, ಸ್ವಲ್ಪ ಕಡಿಮೆ ಆಯಿತು, ಹೋಗಿ ಕಾರ್ ಹತ್ಕೊಂಡು ಅಲ್ಲಿಂದ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಜೋರಾಗೆ ಬಂತು. ಅಲ್ಲಿಂದ ರಂಗನಾಥ ಸ್ವಾಮಿ ಟೆಂಪಲ್ಲು ಮಧ್ಯಾಹ್ನ ಬಂದು ಕ್ಲೋಸ್ ಆಗಿತ್ತಲ್ಲ, ಈಗ ಓಪನ್ ಇರುತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ. ಓಪನ್ ಇತ್ತು. ಸೊ ಹಾಗಾಗಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಆಮೇಲಿಂದ ನಾವು ಬೆಂಗಳೂರಿಗೆ ಹೊರಡಬೇಕು. ಚೆನ್ನಾಗಿತ್ತು, ಒಂದು ಸಾರಿನೂ ಬಂದಿಲ್ಲ ಅಲ್ಲ. ನಮ್ಮ ಬೆಂಗಳೂರು ಎಷ್ಟು ಟ್ರಾಫಿಕ್ ಇದೆ ನೋಡಿ. ಇವಾಗ ನೈಸ್ ರೋಡ್ ಬಿಟ್ಟು ಬಂದಿದ್ದೀವಿ. ಹತ್ತತ್ರ ಯಾವುದಿದು ರಾಜರಾಜೇಶ್ವರಿ ನಗರಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ಅಷ್ಟೇ. ಇಷ್ಟು ಟ್ರಾಫಿಕ್ ಐತೆ. 1 ಅವರ್ ಟ್ರಾಫಿಕಲ್ಲೇ ತಗ್ಲಾಕೊಂಡಿದ್ವಿ. ಅರ್ಧ ಗಂಟೆ ಬರೋ ಟೈಮಿಂಗ್ಸ್ಗೆ ಇನ್ನು 3/4 ಅವರ್ ಲೇಟಾಗಿ ಬಂದಿದ್ದೀವಿ. ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು.
ಚರಿನ್ಗೂ ನಿದ್ದೆ ಆಯಿತು, ಮಲಗಿದ್ದವನೇ. ಮನೆಗೆ ಹೋಗಿ ನಿಜವಾಗ್ಲೂ ಅವ್ನು ಮಲ್ಕೊಳ್ಳಲ್ಲ. ನಮಗೂ ಸಾಕಾಗ್ಬಿಟ್ಟೈತೆ, ಟ್ರಾಫಿಕಲ್ಲಿ ಇದ್ದೇ ಸಾಕಾಗ್ಬಿಡ್ತು. ವಿಡಿಯೋ ಮಾಡೋಕ್ಕೆ ಮೂಡಿಲ್ಲ. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ತೊಗೊಂಡು ಆಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಆಲ್ರೆಡಿ ಟೈಮ್ 8:15 ಆಗಿಬಿಟ್ಟೈತೆ. ಹಾಗಾಗಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಮನೇಲಿ ಅಡುಗೆ ಮಾಡ್ತೀನ. ನೀವು ಹೋಟೆಲ್ಗೆ ಹೋಗ್ಬೇಕು ಅಂತ ಹೋಟೆಲ್ ಊಟ ಬೇಡ ಜನ. ಬೆಳಿಗ್ಗೆನೂ ತಿಂದು ಇವಾಗಲೂ ತಿನ್ನಬೇಕು ಅಂದರೆ ಇಷ್ಟ ಆಗಲ್ಲ. ನೆನೆನೂ ಹೋಟೆಲ್ ಊಟ ತಿಂದಿದ್ದೀವಿ. ನಾನು ನೆನೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿರಲಿಲ್ಲ. ಸೊ ಬೆಳಿಗ್ಗೆ ಎಲ್ಲ ಊಟ ಹೋಟೆಲ್ದು, ಸೊ ಅದಕ್ಕೆ ತಿಂಡಿ. ಸೊ ಹೋಟೆಲ್ಗೆ ಹೋಗೋದಾ ಮಾಡ್ತೀಯಾ ಅಂತವ್ರೆ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ನೋಡೋಣ, ಮನೆಗೆ ಹೋಗಿ ಅಡುಗೆ ಮಾಡೋದಾ ಇಲ್ಲ ಪಾರ್ಸಲ್ ತೊಗೊಂಬರೋದಾ ಹೋಟೆಲ್ಗೆ ಹೋಗಿ, ಆಮೇಲೆ ಯೋಚನೆ ಮಾಡೋದು. ಸದ್ಯಕ್ಕೆ ನನಗೆ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ. ಮನೆಗೆ ಹೋದ್ಮೇಲೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು. ಅದಕ್ಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಬಾಯ್ ಬಾಯ್.